ಸಾಮಾನು ಓಡಿಸ್ತಾವರು ಬೋರ್ಡ್ ಮಾತ್ರ ಬೋರ್ಡ್ ಮಾತ್ರ ಈಗ ಓಡಿದೆ ಬೋರ್ಡು ಅವು ಈಗ ಮುಲ್ಪ ಸೈಡ್ ಪಾಡ್ಲಿ ಓಡ್ ಮತ್ತೆ ಸೈಡ್ ಇದ್ದಿಲ್ಲ ಕೊಂಚ ಪಾರ್ಟಿ ಮಾಡ್ತಾರೆ ಸ್ವಲ್ಪ ಈನ ಸಾಮಾನು ಮಾತ್ರ ಇಂಕ್ಲ ಮುಳಿದಿಡ್ಬ ಬೆಳೆ ಬರೋಣ ಸಾಮಾನು ಇನ್ನು ಉಳದೀಪವಣ ಹೌದಿಲ್ಲ ಬುಕ್ಕ ದಾಯ್ತ ಮತ್ತು ಒಂದು ನೆಂಟ್ಲಿ ಹೋಗ್ಪಾಲೆ ಬುಕ್ಕ ಆಯ್ತು ದಾಯ್ತ ಇತ್ತು ಗೊತ್ತಾವಡತ್ತ ನಾನು ಸಾವಿಗೆ ನೋಡ್ತೆ ಎನ್ನ ನಂಬರ್ ಡಿಲೀಟ್ ಆಗ್ತದೆ ఆయన ఇందు ಮಾಡ್ತದೆ చెప్పులే ఈ ఇట్టుదే ఇందు ಮಾಡ್ಪೋಣೆ అన్న ఇందేం తప్పాలి ಅವೇ ತುಳೆ ಸಾಮಾನು ದಾಯ್ಕೊಂಡು ತುಳೆ ಹಾಂ ತುಳೆ ದಾಯ್ಕೊಂಡು ತುಳೆ ಬರ್ಪುಳೆ ಕಟಸ ನೈನ್ ಮಾತ್ರ ಇದಿದ್ಲಿ ಮೂರು ಇದ್ಲಿ ಒಂಜಿ ಪಕಸಲ ಆಳು ಮನ್ಪಲ್ಲೆಕ ದೆಪ್ಪುವೆ ಬರ್ಪುಲೆ ಒಂಜಿ ಸಾಮಾನ್ಲ ಆಳು ಮನ್ಪಲ್ಲೆಕ ಇನ್ನು ಮಾಡ್ಪುಲೆ ಅವೇ ಲೆಪ್ಪೆ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆ ತೆರವುಗೊಳಿಸಲಿಕ್ಕೆ ನಾವು ಇವರೊಟ್ಟಿಗೆ ವಾಲ್ಟರ್ ಲೋಬೋಂಬರೊಂದಿಗೆ ಶಾಸಕರು ಈ ಹಿಂದೆ ಮಾತುಕತೆ ಮಾಡಿ ಅವರು 4 ತಿಂಗಳಲ್ಲಿ ಮನೆಯನ್ನು ಬಿಟ್ಟು ಕೊಡ್ತೇನೆ ಅಂತ ಹೇಳಿದರು. ಮತ್ತು ಪುನಃ 1 ತಿಂಗಳು ಟೈಮ್ ಕೇಳಿದರು. ಅದರಂತೆ ನಾವು ಪುನಃ 1 ತಿಂಗಳು ಟೈಮ್ ಕೊಟ್ಟೆವು. ಪುನಃ 15 ದಿವಸ ಟೈಮ್ ಕೇಳಿದರು. ಪುನಃ 15 ದಿವಸ ಟೈಮ್ ಕೊಟ್ಟೆವು. ಇವತ್ತು ಫೆಬ್ರವರಿ 28ರಂದು ತೆರವುಗೊಳಿಸುವುದಾಗಿ ಅವರು ಹೇಳಿದರು. ಅದರಂತೆ ಇವತ್ತು ಅವರು ಈ ಜಾಗವನ್ನು ಬಾಡಿಗೆಗೆ ನೀಡುತ್ತಿದ್ದರು. ಇವತ್ತು ತೆರವುಗೊಳಿಸುವಂಥ ಕೆಲಸವನ್ನು ಸೌಹಾರ್ದ ರೀತಿಯಲ್ಲಿ ದೇವಸ್ಥಾನದ ಸಮಿತಿಯವರು ನಾವು ಮಾಡಿದ್ದೇವೆ. ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಂತೆ ಮೊದಲು ಮಾತುಕತೆ ಆಗಿತ್ತು. ಅದರಂತೆ ಸೌಹಾರ್ದ ರೀತಿಯಲ್ಲಿ ಎಲ್ಲವೂ ಅಂತ್ಯಗೊಂಡಿದೆ. ಇವತ್ತು ಇಲ್ಲಿ ಅಶ್ವತ್ಥ ಕಟ್ಟೆ ಇದ್ದು ಅಶ್ವತ್ಥ ಮರ ಸುಮಾರು ವರ್ಷದಿಂದ ಇದೆ. ದೇವತಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ಸುಧಾಕರ್ ಶೆಟ್ಟಿಯವರು ಅದಕ್ಕೆ ಕಟ್ಟೆ ಕಟ್ಟಿಸಿ ಮಾಡುವ ಕೆಲಸವನ್ನು ಅವರು ಮಾಡಿದ್ದರು. ನಂತರ ದೇವರು ಇಲ್ಲಿ 2ನೇ ದಿವಸ ಜಾತ್ರೆ ಉತ್ಸವದ ಸಂದರ್ಭದಲ್ಲಿ ಈ ನೆಲ್ಲಿಕಟ್ಟೆ ಪರಿಸರಕ್ಕೆ ಬಂದು ಈ ಅಶ್ವತ್ಥ ಕಟ್ಟೆ ಹತ್ರ ಪೂಜೆ ಮಾಡಿಸುವಂಥ ಕೆಲಸ ಆಗ್ತಿತ್ತು. ಇನ್ನು ಮುಂದೆಯೂ ಕೂಡ ಇಲ್ಲಿನ ಈ ಪರಿಸರದವರನ್ನು ಹಿಡಿದುಕೊಂಡು ನಾವು ಮುಂದಿನ ದಿವಸದಲ್ಲಿ ಆ ಅಶ್ವತ್ಥ ಮರಕ್ಕೆ ಸಂಸ್ಕಾರವನ್ನು ಮಾಡಲಿದ್ದೇವೆ. ಇನ್ನು ಉಪನಯನ ಮದುವೆಯ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮುಂದಿನ ದಿವಸ ಆ ಅಶ್ವತ್ಥ ಮರದ ಸಂಸ್ಕಾರ ಕೆಲಸವನ್ನು ಮುಂದಿನ ದಿವಸದಲ್ಲಿ ಮಾಡುತ್ತೇವೆ. ಸುಮಾರು 8 ರಿಂದ 10 ಸೆನ್ಸ್ ಜಾಗ ಇಲ್ಲಿ ಇವತ್ತು ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಬಿಟ್ಟುಕೊಡುವಂಥ ಕೆಲಸವನ್ನು ವಾಲ್ಟರ್ ಲೋಬೋ ಮಾಡಿದ್ದಾರೆ. ಅವರ ಅವರಿಗೆ ಅವರ ಕುಟುಂಬದವರಿಗೆ ಎಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯವನ್ನು ನೀಡಲೆಂದು ಮಹಾಲಿಂಗೇಶ್ವರ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ಇನ್ನೂ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆ ಇಲ್ಲಿ ನೆಲ್ಲಿಕಟ್ಟೆಯಲ್ಲಿ ಇದರಲ್ಲಿ 8 ಸೆನ್ಸ್ ಜಾಗೆ ಉಂಟು. ಅಶ್ವತ್ಥ ಮರ ಉಂಟು. ದೇವರು ಜಾತ್ರೆ 2ನೇ ದಿವಸ ಇಲ್ಲಿ ಕಟ್ಟೆ ಪೂಜೆ ಆಗ್ತದೆ. ವಾಲ್ಟರ್ ರೆಬೋಲೋ ಎಂಬುವರ ಹತ್ರ 4 ತಿಂಗಳ ಹಿಂದೆ ನಮ್ಮ ಶಾಸಕರು ನಮ್ಮ ಸಮಿತಿಯವರು ಸೇರಿ ಅವರೊಂದಿಗೆ ಮಾತುಕತೆ ಮಾಡಿದ್ದೆವು. ಅವರು 4 ತಿಂಗಳು ಟೈಮ್ ಕೇಳಿದ್ರು. ಅದರಂತೆ ಇವತ್ತು ಫೆಬ್ರವರಿ 28ರಂದು ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ಅವರು ಬಿಟ್ಟು ಕೊಡುವಂತ ಕೆಲಸವನ್ನು
ಮಾಡಿದ್ದಾರೆ. ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ದೇವಸ್ಥಾನಕ್ಕೆ ಸಿಕ್ಕುವಂಥ ಕೆಲಸ ನಮ್ಮ ಸಮಿತಿ ಮಾಡಿದೆ. 8 ಸೆನ್ಸು ಜಾಗೆ ಸುಮಾರು 1,20,00,000 ಇವತ್ತಿನ ನೆಲ್ಲಿಕಟ್ಟೆಯ ಜಾಗೆಯ ವ್ಯಾಲ್ಯೂಯೇಷನ್. ಇನ್ನೀಗ 2 ಮನೆ ಇಲ್ಲಿ ಉಂಟು. ಅವರೀಗ ಮಾರ್ಚ್ ಮತ್ತೊಬ್ಬರು ಏಪ್ರಿಲಲ್ಲಿ ಟೈಮ್ ಕೇಳಿದ್ದಾರೆ. ನಂತರ ಮದುವೆ ಉಂಟಂತೆ, ಅದರ ನಂತರ ತೆರವುಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ನಂತರ ಅವರು ತೆರವುಗೊಳಿಸುವ ಕೆಲಸ ಮಾಡ್ತೇವೆ. ಅವು ನಮ್ಮ ಆ ಕಂಪೌಂಡ್ ಈಚೆ ಜಾಗ ನಮ್ಮ ಅಲ್ಲಿ ಮಿಸ್ತಿ ಈ ಭಾಗದ ಕಿತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಸಂಬಂಧಪಟ್ಟಂತ ಸುಮಾರು 8 ಸೆನ್ಸ್ ಜಾಗ ದೇವರು ಜಾತ್ರಾ ಸಮಯದಲ್ಲಿ ಬಂದು ಈ ಕಟ್ಟೆಯಲ್ಲಿ ಪೂಜೆ ಆಗ್ತದೆ. ಆ ಪೂಜೆ ಆಗುವಾಗ ಇಲ್ಲಿ ಬೇಕಾದಷ್ಟು ಜಾಗ ನಮಗೆ ಸಿಗ್ತಾ ಇರಲಿಲ್ಲ. ಇಲ್ಲಿ ದೇವಸ್ಥಾನದ ಜಾಗವನ್ನು ಇವಾಗವೂ ವಾಲ್ಟರ್ ಲೋಬೋ ಅನ್ನೋವರ ಸ್ವಾಧೀನದಲ್ಲಿತ್ತು. ಅವರು ಇವತ್ತು ಬಂದು ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಂಡಿದ್ವಿ, ಈ ದೇವಸ್ಥಾನದ ಜಾಗವನ್ನು ಬಿಟ್ಕೊಡ್ಬೇಕು ಅನ್ನೋ ಮನವಿಯನ್ನು ಮಾಡ್ಕೊಂಡಿದ್ವಿ. ಆ ಪ್ರಕಾರ ಇವತ್ತು ಆ 8 ಸೆನ್ಸ್ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟು ಕೊಡುವಂಥ ಕೆಲಸಗಳು ಆಗಿದೆ. ಇನ್ನು ದೇವಸ್ಥಾನದ ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ದೇವರು ಬಂದು ಕಟ್ಟೆ ಪೂಜೆಯಲ್ಲಿ ಏನು ಮಾಡ್ತಾರೆ, ಆ ಕಟ್ಟೆ ಪೂಜೆ ಸಮಯದಲ್ಲಿ ಈ ಜಾಗದ ಅವಶ್ಯಕತೆ ಕಂಡು ಬಂದಿದೆ. ಅದಕ್ಕಾಗಿ ಅದನ್ನು ಕೂಡ ವಾಪಸ್ಸು ದೇವಸ್ಥಾನದ ಪರಿಮಿತಿಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ತಾನೇ ವೀಕ್ಷಣೆ ಮಾಡಿದ್ದೀವಿ. ಸುಮಾರು 45 ಸೆನ್ಸ್ ಜಾಗ ನಾವು ಮೊನ್ನೆ ಖರೀದಿ ಮಾಡಿದ ಜಾಗ. ಅದರ ಮುಂದೆ ಸುಮಾರು 98 ಸೆನ್ಸ್ ಜಾಗ ಇದೆ. ಅದನ್ನು ಕೂಡ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಅದು ಮಾಡಿದರೆ ದೇವಸ್ಥಾನದ ಸೈಡಿಂದ ಹೋಗುವಂಥ 30 ಫೀಟಿನ ಕಾಂಕ್ರೀಟ್ ರಸ್ತೆ ನಮ್ಮ ಮೇನ್ ರೋಡಿನ ಇದ್ದು ಮಹಿಳಾ ಪೊಲೀಸ್ ಸ್ಟೇಷನಿಂದ ಹಿಡಿದು ನಮ್ಮ ಏನು ಸ್ಮಶಾನ ಇದೆ ಅಲ್ಲಿವರೆಗೆ 30 ಫೀಟಿನ ಸಂಪರ್ಕ ರಸ್ತೆ ಆಗ್ತದೆ. ಸುಮಾರು 60 ಮನೆಗಳು ಮಧ್ಯದಲ್ಲಿದೆ. ಅವರಿಗೆ ರಸ್ತೆಗಳ ವ್ಯವಸ್ಥೆ ಇರಲಿಲ್ಲ. ಅವರನ್ನು ಕೂಡ ಮೀಟಿಂಗನ್ನು ಕರೆದಿದ್ದೀವಿ. ಅವರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಆ ರಸ್ತೆಗೆ ಸಂಪರ್ಕ ಕೊಡುವಂಥ ಕೆಲಸ, ಮತ್ತು ಅಲ್ಲಿ ಡ್ರೈನೇಜ್ ಸಿಸ್ಟಮನ್ನು ಮಾಡ್ತೇವೆ. ಆ ಡ್ರೈನೇಜಿಗೂ ಕೂಡ ಅವರ ಡ್ರೈನೇಜನ್ನು ಕನೆಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಒಂದೊಂದು ಅಭಿವೃದ್ಧಿ ಕೆಲಸ ಏನು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೆಲಸವನ್ನು ಆರಂಭ ಮಾಡಿದ್ದೀವಿ. ಎಲ್ಲ ಒಂದೇ ಹಿಂದೆ ಎಲ್ಲ ಕೆಲಸಗಳನ್ನು ಇನ್ನು ನಮ್ಮ ಸಭಾಭವನ ಅದರ ಕೆಲಸ, ಕಮರ್ಷಿಯಲ್ ಕಾಂಪ್ಲೆಕ್ಸು ಇಲ್ಲಿಯೂ ಕೂಡ ನಮಗೆ ಈಗ 80 ಸೆನ್ಸ್ ಜಾಗದಷ್ಟು ಸಿಗುವಂಥದ್ದಾಗಿದೆ. ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸು ಮತ್ತು ರೂಮ್ಸು ಮತ್ತು ಅವರಿಗೆ ಬೇಕಾಗುವಂಥ ಈ ಟೂರಿಸಮ್ನವರಿಗೆ ಬೇಕಾಗುವಂಥ ಶಾಲಾ ಮಕ್ಕಳಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ 1.5 ವರ್ಷದಿಂದ 2 ವರ್ಷದಲ್ಲಿ ಇಡೀ ದೇವಸ್ಥಾನದ ಕೆರೆಯ ಏನು 4 ಕೋಟಿ ರೂಪಾಯಿ ಅನುದಾನ ಈಗ ಟೆಂಡರ್ಗೆ ಹೋಗಿದೆ. 1 ತಿಂಗಳಲ್ಲಿ ಆ ಕೆರೆಯ ಕೆಲಸ ಕೂಡ ಆರಂಭ ಆಗ್ತದೆ. ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕೆಲಸಗಳು ನಿರಂತರ ನಡೀತದೆ. ಸಭಾಭವನ ಅದನ್ನು ತೆಗೆಯುವುದು ಕೊನೆಗೆ ತೆಗಿತೇವೆ. ಈಗ ಹೊಸದು ಕಟ್ಟುವುದನ್ನು ಈಗ ಇಮಿಡಿಯೇಟ್ ಅದಕ್ಕೆ ನಮ್ಮ ಇವರು ಬಂಜಾರ ಪ್ರಕಾಶ್ ಶೆಟ್ಟರು ಶಿಲಾನ್ಯಾಸವನ್ನು ನಡೆಸ್ತಾರೆ. ಅವರ ಸಮಯವನ್ನು ನೋಡಿಕೊಂಡು ಡಿಸೈನನ್ನು ಫೈನಲ್ ಮಾಡಿ ಸುಮಾರು ಒಂದು 15-20 ದಿವಸ ಒಳಗೆ ಅದನ್ನು ಶಿಲಾನ್ಯಾಸವನ್ನು ಮಾಡೋ ಕೆಲಸವನ್ನು ಮಾಡಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.